ನಮಸ್ಕಾರ, ನಾನು ನಿಮ್ಮ ರವಿ ಕುಶಾಲ್ ಗರಗಂದೂರು ಮಹಾವಾಸ್ತು ಆಚಾರ್ಯ. ಎಲ್ಲರೂ ಕೇಳ್ತಾ ಇರ್ತಾರೆ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂದರೆ ಯಾವ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಓಕೆ, ಈಗ ಪಾಯಿಂಟ್ ವೈಸ್ ಮಾತಾಡೋಣ. ಮೊದಲನೇದಾಗಿ, ಆ ಜಾಗ ನಿಮಗೆ ಅಥವಾ ನಿಮ್ಮ ಪರಿವಾರಕ್ಕೆ, ನಿಮ್ಮ ಮನೆಯ ಮಕ್ಕಳಿಗೂ ಸೂಟೇಬಲ್ ಆಗುವಂತಿರಬೇಕು. ಏಕೆಂದರೆ ನಮ್ಮ ಜೀವನದ ಪ್ರಯಾಣ ಮುಗಿದ ಮೇಲೆ ಆ ಜಾಗವನ್ನು ಯಾರಿಗಾದ್ರೂ ಹ್ಯಾಂಡ್ ಓವರ್ ಮಾಡ್ತೀವಿ. ಹಾಗಾಗಿ ಆ ಜಾಗ, ಆ ಮನೆ ಅವರಿಗೂ ಕೂಡ ಸೂಟೇಬಲ್ ಆಗಂಗಿರ್ಬೇಕು. ನಮ್ಮಲ್ಲಿ ಸಾವಿರಾರು ಕೇಸುಗಳು ಇರ್ತವೆ, ಆ ಲ್ಯಾಂಡ್ ಅಥವಾ ಬಿಲ್ಡಿಂಗ್ ಅವರಿಗೆ ಸೂಟ್ ಆಗೋದಿಲ್ಲ, ಆಮೇಲೆ ಯಾಕೆ ಪ್ರಾಬ್ಲಮ್ ಅಂತ ಅವರು ಆಲೋಚನೆ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಮೊದಲು ಆಲೋಚನೆ ಮಾಡಿ ಪರ್ಚೇಸ್ ಮಾಡೋದು ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬ ಈಸಿ, ಇದನ್ನು ಜೋಡಿಸೋದು ತುಂಬ ಕಷ್ಟ ಇದೆ. ನಾನು 2 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನಾವು ಬೆಡ್ರೂಮ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ, ಆ ಬೆಡ್ರೂಮ್ ನಿಮಗೂ ಸೂಟೇಬಲ್ ಆಗಾಗಿರಬೇಕು, ನಿಮ್ಮ ಫ್ಯಾಮಿಲಿಗೂ ಆಗೋಗಿರಬೇಕು, ಫ್ಯೂಚರ್ ಮಕ್ಕಳಿಗೆ ಕೂಡ ಆಗಾಗಿರಬೇಕು. ಆ ರೀತಿ ನಮಗೆ ಲೇಔಟ್ ಮಾಡಲಿಕ್ಕೆ ಸಿಗ್ತದ ಅಂತ ಯೋಚನೆ ಮಾಡಬೇಕು. ಯಾಕೆಂದರೆ ನಮ್ಮ ಕನಸು ಈಡೇರೋದೇ ಆ ಬೆಡ್ರೂಮಿನಿಂದ. ಇಲ್ಲ ಅಂದರೆ ಯಾವ ಕಾರಣಕ್ಕೂ ನಮ್ಮ ಕನಸು ಈಡೇರಲ್ಲ. ಹೇಳ್ತೀವಿ ನಾವು, ಮಕ್ಕಳು ನಮ್ಮಲ್ಲಿ ಚೆನ್ನಾಗಿ ಆಗ್ತಾ ಇಲ್ಲ, ನಾವು ಹೇಳಿದ ಮಾತು ಕೇಳ್ತಾ ಇಲ್ಲ, ಬಟ್ ಅವ್ರ ವಿಷನ್ ಮ್ಯಾನಿಫೆಸ್ಟೇಷನ್ಗೆ ನಾವು ಏರಿಯಾ ಕೊಡಲ್ಲ ಅಂತ ಹೇಳಿದ್ರೆ ಅವ್ರು ಹೇಗೆ ಮುಂದುವರಿಲಿಕ್ಕೆ ಸಾಧ್ಯ? ಸೊ ಇದನ್ನೆಲ್ಲ ನಾವು ಪ್ಲಾನ್ ಮಾಡುವಾಗ ಡಿಸೈನಿಂಗ್ ಮಾಡ್ಕೊಳ್ಳೋಕ್ಕೆ, ಆಕ್ಟಿವಿಟೀಸ್ ಮಾಡಲಿಕ್ಕೆ ನಮಗೆ ಅವಕಾಶ ಬೇಕು.